ರಂಜನಾ, ಇವತ್ತು ಕಾರ್ತಿಕ ಮಾಸದ ಕೊನೆ ಶನಿವಾರ ಬಂದೆ. ಅದಕ್ಕಾಗಿ ಮಾರುತಿರಾಯನ ದರ್ಶನಕ್ಕಾಗಿ ಹೋಗ್ತಾ ಇದ್ದೀನಿ. ಅಲ್ವೇ, ನೀ ದೇವಸ್ಥಾನಕ್ಕೆ ಹೋದ್ರೆ ಇಲ್ಲಿ ನನ್ನ ಸೇವೆ ಮಾಡೋರು ಯಾರು? ರಂಜನಾ, ಇದನ್ನು ಮಾತಾಡ್ತಿದೀಯಾ ನೀನು? ಏನು, ನಾನು ನಿನ್ನೆ ಸೇವೆ ಮಾಡಬೇಕೆ? ನಾನು ಈ ಮನೆಯ ಧರ್ಮದೇವತೆ. ನಿನ್ನ ಸೇವೆ ಮಾಡಿದ್ರೆ ಅದು ಮಹಾಪಾಪ. ನೀನು ಧರ್ಮ ದೇವತೆ, ನಾನೇನು ಈ ಮನೆಗೆ ನಿನ್ನ ಗಂಡಿಂದ ಓಡಿ ಬಂದವಳು ಅಂತ ತಿಳ್ಕೊಂಡಿದ್ದೇನೆ ಹೊಯ್ಯಾಲಿ. ಅದನ್ನ ಬಿಸಾಕಿ ನನ್ನ ಪಾದ ಸೇವೆ ಮಾಡು. ನೋಡಮ್ಮ, ಮೊದಲು ದೇವರ ಸೇವೆ, ಆಮೇಲೆ ನಿನ್ನೆ ಸೇವೆ ಮಾಡ್ತೀನಿ. ನೋಡು, ನಿನಗೆ ನನ್ನ ಸೇವೆ ಮಾಡದೆ ಬೇರೆ ಗತಿನೇ ಇಲ್ಲ. ಇಲ್ದಿದ್ರೆ ನಿನಗೆ ಎತ್ತಿ ಹಾಕೋ ಅನ್ನ ಕೂಡ ಇಲ್ಲ. ಈ ಮನೆಯಲ್ಲಿ ಇರಬೇಕು ಅನ್ನೋ ಆಸೆ ಇದ್ರೆ ನನ್ನ ಸೇವೆ ಮಾಡೇ ಹೊಯ್ಯಾಲಿ. ಅಯ್ಯೋ ಸ್ವಾಮಿ ಮಾರುತಿರಾಯ, ನೋಡಿದ್ಯಾ ನಿನ್ನ ಪೂಜೆಗೆಂದು ಬರುತ್ತಿರುವ ನನಗೆ ಅಂತ ಅಗ್ನಿ ಪರೀಕ್ಷೆ ಗುರಿ ಮಾಡಿದ್ರು ಇವಳು. ನನ್ನ ಕೈಯಲ್ಲಿರುವ ನಿನ್ನ ಪೂಜೆ ಸಾಮಗ್ರಿಯ ತಟ್ಟೆನೇ ತೆಳಗೆ ಬಿಸಾಕಿದಳಲ್ಲ. ಎಲ್ಲಿ ಅಡಗಿದೆ ನಿನ್ನ ಅದ್ಭುತ ಶಕ್ತಿ? ನನ್ನ ಪಾದದ ಕೆಳಗೆ ಅಡಗಿದೆ ನಿನ್ನ ದೇವರ ಶಕ್ತಿ. ಬಂದು ನನ್ನ ಸೇವೆ ಮಾಡಬಾರೆ. ಆಯ್ತಮ್ಮ, ನಿನ್ನ ಸೇವೆ ಆ ದೇವ ಅಖಂಡೇಶ್ವರನ ಸೇವೆ ಅಂತ ತಿಳ್ಕೊಂಡು ನಿನ್ನೆ ಸೇವೆ ಮಾಡ್ತೀನಿ. ಬಾಮ, ಕುಳಿತ್ಕೋ. ಅಕ್ಕ, ಈ ಮನೆಯ ಧರ್ಮ ದೇವತೆಯಾದ ನೀನು ಈ ಸೂಳಿಯ ಕಾಲು ಹಿಡಿಯುವುದೇ ಸರಿಯಮ್ಮ? ಆಚೆ ಸರಿ. ಏನೋ ಬಡವ, ನನಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದೀಯೇನೋ? ಈ ರೀತಿ ಮಾತಾಡಿದ್ದೆ ನನಗೇನಾದ್ರೂ ಗೊತ್ತಾಗಿದ್ರೆ ನಿಮ್ಮನ್ನ ಕತ್ತು ಹಿಡಿದು ಆಚೆ ನುಗ್ತಾ ಇದ್ದೆ. ಏನೇ, ನಿನ್ನ ತಮ್ಮನಿಗೆ ಸರಿಯಾಗಿ ಹೇಳೋದಕ್ಕೆ ಬರೋದಿಲ್ವೇನು? ನಿಮಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಇಷ್ಟೆಲ್ಲ ಮಾತಾಡ್ತಾ ಇದ್ದೀಯಲ್ಲ, ನೀನು ಯಾರು ಅನ್ನೋದು ಅರಿವಿದೆಯೇನೋ ನಿನಗೆ? ನಾನು ಯಾರು? ಈ ಮನೆಯ ಯಜಮಾನರ ಅಳಿಯ. ಮನೆ ಯಜಮಾನ್ರ ಅಳಿಯ? ಅಯ್ಯೋ, ನೀನು ನನ್ನ ಯಜಮಾನನ ಆಳು. ಈ ನಿನ್ನ ಅಕ್ಕ ನನ್ನ ಸೇವಕಿ. ಮೊದಲು ಇದನ್ನು ತಿಳಿದುಕೊಂಡು ಬದುಕೋದು ಕಲಿ. ರಂಜನಾ, ಬಾಯಿಗೆ ಬಂದಂತೆ ಬೊಗಳೆದರೆ ಬಾಯಿಗೆ ಕಬ್ಬಿದ ಬಣರಿ ಎಳೆಯಬೇಕಾಗುತ್ತದೆ. ಹುಷಾರ್! ನನ್ನ ಬಾಯಿಗೆ ಬರೆ ಎಳಿತೀಯ? ಕೇಳಿದೇನೆ ಶಾಂತಿ? ಇದೇ ಮಾತನ್ನ ಇದೇ ರೀತಿ ಮಾತಾಡ್ತಿದ್ರೆ ನಿಮ್ಮನ್ನ ಮನೆಯಿಂದ ಒದ್ದು ಹೊರಗೆ ಹಾಕ್ಬೇಕಾಗುತ್ತೆ. ಸರಿಯಾಗಿ ಹೇಳು ನಿನ್ನ ತಮ್ಮನಿಗೆ. ಮಾಡಬೇಡಮ್ಮ, ದಯವಿಟ್ಟು ಈ ವಿಷಯ ಅವರಿಗೆ ತಿಳಿಸಬೇಡ. ನಿನ್ನ ಕೈ ಮುಗಿತೀನಿ. ಅವನು ಏನೋ ದುಡುಕಿ ತಪ್ಪು ಮಾತಾಡಿರ್ಬೋದು. ನಾನು ಅವನಿಗೆ ಎಲ್ಲ ತಿದ್ದಿ ಬುದ್ಧಿ ಹೇಳ್ತೀನಿ. ಅಕ್ಕ, ಈ ನಿನ್ನ ಮಾತು ಸರಿವಿಲ್ಲ. ವೀರ ಸಿಂಹಾಸದ ಮೇಲೆ ಕುಳಿತು ನ್ಯಾಯ ದೊರಕಿಸಿ ಕೊಡುವ ನನ್ನ ದೇವರ ಮನೆಯಕ್ಕೆ ಇಂಥ ಕುಲ ಕೆಲಕಿ ಕತೆ ಮುಗಿಸಿ ಬಿಡುತ್ತೀನಿ. ಹೀರಾ, ನೀನ್ ಯಾರ ಮೇಲೆ ಕೈ ಮಾಡುತ್ತಿ ಅಂತ ಚೆನ್ನಾಗಿ ಯೋಚನೆ ಮಾಡು. ಇವಳು ನನ್ನ ಧರ್ಮ ಪತ್ನಿ. ಹಾಗಾದರೆ ಈ ನನ್ನ ಅಕ್ಕ? ದೇವಸ್ಥಾನಕ್ಕೆ ನಾನು ಹೋದಾಗ ನನ್ನ ರೂಪ, ಯೌವನ, ಸಿರಿತನ ಲಾಲ್ಚೆಗಾಗಿ ಮೆಚ್ಚಿ ಬಂದವಳು ಅಷ್ಟೇ. ಮಾಮ, ವೀರ ಸಿಂಹಾಸದ ಮೇಲೆ ಕುಳಿತು ನ್ಯಾಯ ದೊರಕಿಸಿ ಕೊಡುವ ದೇವರ ಬಾಯಿಂದ ಇಂಥ ಶಬ್ದವೇ? ಪರಮಾತ್ಮನ ಸನ್ನಿಧಾನದಲ್ಲಿ ಆತ್ಮಸಾಕ್ಷಿಯಾಗಿ ನಿಮ್ಮ ಕೈ ಹಿಡಿದ ನನ್ನ ಅಕ್ಕ ಮೆಚ್ಚಿ ಬಂದವಳ ಅಷ್ಟೇಯ? ಮಾಮ, ಈಗ ನೀನು ಅಂದ ಮಾತು ಬೇರೆ ಯಾವನಾದರೂ ಒಬ್ಬ ಮನುಷ್ಯ ನುಡಿದಿದ್ದರೆ
ಇಷ್ಟೊತ್ತಿಗೆ ಅವನಿಗೆ ಕಡದು ಚೆಲ್ಲಿ ಬಿಡುತ್ತಿದ್ದೆ. ಆದರೆ ಈ ಮಾತು ಈ ನಾಡಿನ ದೇವರು ನುಡಿದನಂತ ಸುಮ್ಮನೆ ಬಿಡುತ್ತೀನಿ. ಮುಚ್ಚಲೇ ಬಾಯಿನ, ನನ್ನ ಮನೆಯ ಅನ್ನ ತಿಂದು ನನಗೆ ಎದುರು ಉತ್ತರ ಕೊಡಿತೀಯ? ನಾನವತ್ತೆ ಇವಳನ್ನು ಕರೆದುಕೊಂಡು ಬಂದಾಗ ಇವಳು ಒಬ್ಬಳು ನಿನ್ನ ಅಕ್ಕಂತ ನಿನಗೆ ಹೇಳಿದಲ್ಲವೇ? ಅದನ್ನು ಮರೆತು ಇವಳ ಮೇಲೆ ಕೈ ಮಾಡಿದಲ್ಲದೆ ನಿನ್ನೆ ಆ ದಿನ ರಾಜವರ್ಮನ್ನ ಗಾಡಿ ಹಿಡಿದಿಯಂತೆ. ಯಾಕಲೇ ಬೀರ, ನಿನ್ನ ಮೈಯಾಗಿನ ಸೊಕ್ಕು ಅಥವಾ ನಾ ಕೊಟ್ಟಿದ ಸಲಗೆನೋ? ಇವೆರಡು ಅಲ್ಲ ಮಾವ, ಅವರಿಬ್ಬರ ಮಾತಾಡುವ ರೀತಿ ನೋಡಿದ್ರೆ ಸುಮ್ಮನೆ ಬಿಟ್ಟಿದ್ದು ನಂದೇ ತಪ್ಪು. ಬೀರ, ಅದನ್ನೆಲ್ಲ ಕೇಳೋಕೆ ಇವಳಿಗೆ ಹೇಳೋಕೆ ನಾನಿದ್ದೀನಲ್ಲ. ನೀನು ಬರೀ ನನ್ನ ಸೇವಕನಷ್ಟೇ. ಏನೇ ಶಾಂತ, ನಾನು ಬೊಗಳ್ತಾನೇ ಇದ್ದೀನಿ, ನೀನು ನಿನ್ನ ತಮ್ಮನ ಪೌರುಷನ ನೋಡುತ್ತಾ ಇದ್ದಿ. ಸರಿಯಾಗಿ ಇವನಿಗೆ ತಿದ್ದು ಹೇಳುತ್ತೀಯೋ ಇಲ್ಲ ಇವನ ಜೊತೆ ನೀನು ಹೊರಗಡೆ ಹೋಗುತ್ತೀಯೋ? ಸ್ವಾಮಿ ನೋಡಿ, ನೀವು ನನ್ನ ಪ್ರಾಣ, ನೀವು ನನ್ನ ಪಾಲಿನ ದೇವರು. ನಿಮಗೆ ಅದೇಗೆ ನಾನು ಉತ್ತರಿಸಲಿ? ನೋಡಿ, ನನ್ನ ತಮ್ಮ, ಅವನಿಗೆ ತಿಳುವಳಿಕೆ ಕಡಿಮೆ, ಏನೋ ಒಂದೆರಡು ಹೆಚ್ಚಿಗೆ ಮಾತಾಡಿರ್ಬೋದು. ಅವ ಆಡಿದ ಮಾತನ್ನು ಮನಸ್ಸಲ್ಲಿ ಇಟ್ಕೋಬೇಡಿ, ದಯವಿಟ್ಟು ಕ್ಷಮಿಸಿಬಿಡಿ. ಏನು ಹೇಳುತ್ತೀಯೋ ನೀನೇ ಹೇಳು. ನೋಡಪ್ಪ ತಮ್ಮ, ಈಗ ನಾವು ಘಟ್ಟ ಸರ್ಪದ ನೆರಳಿನಲ್ಲಿ ಬಾಳ್ತಾ ಇರುವುದು. ನಾವು ಕೈ ಹಚ್ಚಿದ್ರೆ ಕಚ್ಚಿ ಬಿಡುತ್ತೆ. ನಾವು ಎಲ್ಲಿಯಾದ್ರೂ ಹೊರಗಡೆ ಹೋಗ್ಬೇಕಂದ್ರೆ ಈ ಬಿಸಿಲಿನ ತಾಪದಿಂದ ನಾವು ಬೆಂದು ಹೋಗ್ತೀವಿ. ಹೀಗಿರುವಾಗ ಈ ನಿನ್ನ ಅಕ್ಕನ ಬಾಳು ಉದ್ಧಾರ ಆಗಬೇಕು, ಅವಳ ಬಾಳ ಬಳ್ಳಿ ಚಿಗುರಬೇಕು ಅಂತ ಹೇಳಿದ್ರೆ, ನಿನ್ನ ಮನಸ್ಸಿನಲ್ಲಿ ಏನಾದರೂ ಅಂತ ಆಸೆ ಇದ್ರೆ ಇವರು ಏನೇ ಹೇಳಲಿ, ನಾವು ತಗ್ಗಿ ಬಗ್ಗಿ ನಡಿಬೇಕಪ್ಪ, ತಗ್ಗಿ ಬಗ್ಗಿ ನಡಿಬೇಕು. ಆಯ್ತಕ್ಕ, ಈ ನಿನ್ನ ತಮ್ಮ ನಿನ್ನ ಸಲುವಾಗಿ ಇಡೀ ಪರ್ವತನೆ ಹೊತ್ತು ನಿಲ್ಲುತ್ತೇನೆ, ಆಯ್ತೇನಮ್ಮ? ಆಯ್ತಮ್ಮ, ಬಾ ಒಳಗಡೆ. ಶಾಂತ, ಮನೆಗೆ ರವಿ ರಾಜವರ್ಮ ಬೀಗರು ಬರುತ್ತಾರೆ. ಅವರಿಗೆ ಬೇಗನೆ ಕಾಫಿ ರೆಡಿ ಮಾಡಿಕೊಂಡು ಬಾ. ಬೀರ, ನೀನು ಹೋಗು. ರಂಜನಾ, ಮಾತು ಕೊಟ್ಟ ಪ್ರಕಾರ ಎಲ್ಲಾ ಕಾರ್ಯ ಸಫಲವಾಗುತ್ತೀಯಲ್ಲ? ನೋಡಿ ಸ್ವಾಮಿ, ನೀವು ಹೇಳಿದ ಹಾಗೆ 10 ಎಕರೆ ತೋಟನ ನನ್ನ ಹೆಸರಿಗೆ ಬರಿತೀನಿ ಎಂದಿದ್ರಿ, ಅಲ್ಲದೆ ನನಗೊಂದು ಚಿನ್ನದ ಸರ ತೆಗೆದುಕೊಂಡು ಬರ್ತೀನಿ ಎಂದಿದ್ರಿ, ತೆಗೆದುಕೊಂಡು ಬಂದಿದ್ದೀರಾ? ನನ್ನ ಕೈ ಹಿಡಿದು ನೀನು ಸುಖವಾಗಿರ್ಬೇಕಂತ ಎಲ್ಲ ರೆಡಿಯಲ್ಲಿ ತಂದಿದ್ದೇನೆ. ಹಾಗಿದ್ರೆ ನೀವೇ ನಿಮ್ಮ ಕೈಯಾರೆ ಹಾಕಿ. ರಂಜನಾ, ನೀನೀಗೆ ಹೇಗೆ ಕಾಣುತ್ತಿದ್ದಿ ಗೊತ್ತಾ? ಆ ಬೇಲೂರಿನ ಶಿಲಾಬಾಲೆ ಈ ನಿನ್ನ ರೂಪ ನೋಡಿ 33 ಕೋಟಿ ದೇವತೆಗಳು ನಾಚಿಕೊಳ್ಳುತ್ತಾರೆ. ಬಾ, ಈ ನಲ್ಲನ ಎದೆಗಪ್ಪಿ ಮೇಲನೆ ಹಾಡಲು. ನಿಮ್ಮಂತವರು ಸಿಕ್ಕಿರೋದು ನನ್ನ 7 ಜನ್ಮದ ಪುಣ್ಯ. ನಿಮ್ಮ ಇಷ್ಟದಂತೆ ಆಗಿ.